ಹಲೋ ಎವ್ರಿವನ್, ಮಟನ್ ಸಾರು ಮಾಡೋ ವಿಧಾನ ನೋಡೋಣ. ಮೊದಲಿಗೆ ನಾವು ಕಡಲೆಪಪ್ಪು, ಗಸಗಸೆ, ಚಕ್ಕೆ, ಲವಂಗ, ಕಾಳುಮೆಣಸನ್ನು ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಕನ್ವರ್ಟ್ ಮಾಡಿಕೊಂಡು ಅನಂತರ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಎಲ್ಲದನ್ನು ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡು ನಂತರ ಇದಕ್ಕೆ ಧನಿಯಾ ಪೌಡರು ಮತ್ತು ಮಟನ್ ಮಸಾಲ, ತೆಂಗಿನಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಈಗ ಒಂದು ಕುಕ್ಕರನ್ನು ಇಟ್ಟು ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಈರುಳ್ಳಿ ಮತ್ತು ಆಲ್ ಸ್ಪೈಸಸ್ ಪೌಡರ್ನ ಸೇರಿಸ್ಕೊಂಡು ಆ್ಯಂಡ್ ಮಟನನ್ನು ಸೇರಿಸ್ಕೊಂಡು ಅದಕ್ಕೀಗ ನಾವು ಕರಿಬೇವಿನ ಸೊಪ್ಪು, ಉಪ್ಪು, ಅರಿಶಿನ, ಖಾರದ ಪುಡಿನ ಹಾಕ್ಕೊಂಡು ನೀರು ಬಿಡೋ ರೀತಿ ಚೆನ್ನಾಗಿ ಇದನ್ನು ಹುರ್ಕೊಬೇಕು. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಾವು ಆಲ್ರೆಡಿ ಗ್ರೈಂಡ್ ಮಾಡಿರ್ತಕ್ಕಂತಹ ಮಸಾಲೆಯನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಮಟನ್ಗೆ ಆ ಮಸಾಲೆ ಎಲ್ಲ ಫುಲ್ಲು ಒಂದೋ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 2 to 3 ಮಿನಿಟ್ಸು ಅನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗಟ್ಟಿಯಾಗಿರೋ ಥರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 4 to 5 ವಿಷಲ್ಸ್ನ ಕೂಗಿಸ್ಕೊಳ್ಳಿ. ಆ ಮೂಳೆಲಿರ್ತಕ್ಕಂತಹ ಸಾರ ಎಲ್ಲ ಬಿಟ್ಕೊಬೇಕು. ಆ ರೀತಿ ಈಗ ನೀವು ನೋಡಿದ್ರೆ ಮಟನ್ ಸಾರು ಸಿದ್ಧವಾಗಿದೆ. ಆ್ಯಂಡ್ ಥ್ಯಾಂಕ್ ಯು.